ಸಾಹಿತ್ಯಿಕವಾಗಿ ಕೃಷಿ ಮಾಡಿದಂಥವ್ರು ಅಷ್ಟೇ ಸಾಹಿತಿಗಳಲ್ಲ. ಆದರೆ ಸಾಹಿತ್ಯಿಕವಾಗಿ ಕೃಷಿ ಮಾಡಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸಮಾಜದ ಮುನ್ನೆಲೆಗೆ ತರುವಂಥವರು, ಅವರಿಗೆ ಒಂದು ವೇದಿಕೆಯನ್ನು ಒದಗಿಸಿಕೊಡುವಂಥವರು ಇವತ್ತು ಸಾಹಿತ್ಯಿಕವಾಗಿ ಮನ್ನಣೆಗೆ ಒಳಗಾಗುವಂಥವ್ರು. ಅಂಥ ಒಂದು ವ್ಯಕ್ತಿತ್ವ ಇವತ್ತು ಮುಂಡಗೋಡು ತಾಲೂಕಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥವರು. ಅವರು ಸಾಕಷ್ಟು ಪ್ರತಿಭೆಗಳನ್ನು ಹೊರತಂದಂಥವ್ರು. ಅವ್ರಿಗೆ ನಮ್ಮ ಮುಂಡಗೋಡು ತಾಲೂಕಿನ ಸಾಹಿತ್ಯಿಕ ಕ್ಷೇತ್ರ ಇವತ್ತೊಂದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಗೌರವವನ್ನು ನೀಡಿದೆ. 8ನೇ ಕನ್ನಡ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಪಬ್ಲಿಕ್ ಫಸ್ಟ್ ನ್ಯೂಸ್ ಬಳಗದ ವತಿಯಿಂದ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅಷ್ಟೇ ಅಲ್ಲದೆ ಇವತ್ತು ಅವರು ಈ ಒಂದು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಕೃಷಿ ಮಾಡದೇ ಇದ್ದರು, ಕೃಷಿ ಮಾಡದಂಥವ್ರಿಗೇನು ಅವರು ಬೆಂಗಾವಲಾಗಿ ನಿಂತಿದ್ದಾರೆ, ಅವರನ್ನು ಮುನ್ನೆಲೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಮನದಾಳದ ಕೆಲವೊಂದು ಮಾತುಗಳನ್ನು ನಾವು ಇವತ್ತು ಅವ್ರ ಮೂಲಕನೇ ಕೇಳಲಿಕ್ಕೆ ನಾವು ಬಯಸ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ತೆ. ಇವತ್ತು ಮುಂಡಗೋಡು ತಾಲೂಕಿನ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಸಾಕಷ್ಟು ದಶಕಗಳಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ. ಸಾಕಷ್ಟು ಇಲ್ಲಿ ನಮ್ಮ ಮುಂಡಗೋಡು ತಾಲೂಕಿನ ಕವಿಗಳನ್ನು, ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ನೀವು ಹೊರಗೆ ತಂದಿದ್ದೀರಿ. ಇವತ್ತು ಆ ಒಂದು ಎಲ್ಲ ನಿಮ್ಮ ಒಂದು ಸಾಧನೆಗಳಿಗೆ ಇಲ್ಲಿನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ನಿಮಗೆ ಸರ್ವಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಒಂದು ಗೌರವವನ್ನು ಕೊಟ್ಟಿದೆ. ನಿಮ್ಗೆ ಏನು ಅನ್ನಿಸ್ತದೆ? ಮೊದಲನೇ ಬಾರಿಗೆ ನೀವು ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಪ್ರಥಮ ಕ್ಷಣದಲ್ಲಿ ನಿಮ್ಗೇನು ಅನ್ನಿಸ್ತು ಅಂತೇಳಿ? ಬಹಳ ಸಂತೋಷ ಅನ್ನಿಸ್ತು. ನಾನು ಮೊದಲು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ 8 ವರ್ಷ, ನಂತರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 3 ವರ್ಷ. ಈ ಅವಧಿಯಲ್ಲಿ ನಾನು ತಾಲೂಕಿನಲ್ಲಿ 2-3 ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಮಾಡಿ ಯಶಸ್ವಿಗೊಳಿಸಿದ್ದೇನೆ. ಹಾಗೂ ನನ್ನ ಬಂಧುಗಳಿನ ಕಾರ್ಯಕಾರಿ ಸಮಿತಿಯವರು ಕೂಡ ತುಂಬ ಸಂತೋಷದಿಂದ ನನ್ನ ಜೊತೆಗೂಡಿ ಈಗೆಲ್ಲ ಚುಟುಕು ಸಾಹಿತ್ಯ ಪರಿಷತ್ ಇರಬಹುದು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಇರಬೇಕು ಬಹಳ ಸಹಕಾರ ಕೊಟ್ಟಕ್ಕಾಗಿ ಇಲ್ಲಿವರೆಗಾದಂಥ ಎಲ್ಲ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಂಡಿದ್ದಾವೆ. ನನ್ನನ್ನು ಗುರುತಿಸಿ ನಾನು ಚುಟುಕುಗಳನ್ನು ಬರೆಯೋದು, ಹನಿಗನಗಳನ್ನು ಬರೆಯೋದನ್ನು ಕೂಡ ಗಮನಿಸಿಕೊಂಡು ನನಗೆ ಸರ್ವಾಧ್ಯಕ್ಷರನ್ನು ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮುಂಡಗೋಡು ಜನತೆ ಹಾಗೂ ಸಾಹಿತ್ಯ ಪರಿವಾರದವರಿಗೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತುಂಬ ನಾನು ಋಣಿಯಾಗಿದ್ದೇನೆ. ಸರ್, ಒಂದು ಕಾಲದಲ್ಲಿ ಮುಂಡಗೋಡು ಸಾಹಿತ್ಯ ಕ್ಷೇತ್ರ ಅಂತಕ್ಕಂಥ ಕೆಲವು ಸೀಮಿತ ವ್ಯಕ್ತಿಗಳ ಕೈಯಲ್ಲಿತ್ತು. ಅಂದರೆ ಸಾರ್ವಜನಿಕವಾಗಿ ಹಳ್ಳಿಗಳ ಮಟ್ಟಿಗೆ ಅದು ತಲುಪಿರಲಿಲ್ಲ. ಎಲ್ಲ ಒಂದು ಕಡೆ ನೀವೆಲ್ಲರೂ ಬಂದ ನಂತರ ಚುಟುಕು ಸಾಹಿತ್ಯ ಪರಿಷತ್ ಮಾಡ್ಕೊಂಡ್ರಿ, ನಂತರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಕೆಲವೊಂದು ಸಮ್ಮೇಳನಗಳನ್ನೆಲ್ಲ ಹಮ್ಮಿಕೊಂಡ್ರಿ. ಆ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಇವತ್ತು ಹಳ್ಳಿಗಳಲ್ಲಿ ಸಹಿತ ಸಾಹಿತಿಗಳನ್ನು ಹೊರತರುವಂಥ ಒಂದು ಪ್ರಯತ್ನಗಳಾಯಿತು ನಿಮ್ಮಿಂದ. ನನಗೆ 1997ರಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು, ಮೊದಲನೇದ್ದು. ಆಮೇಲೆ 2013ರವರೆಗೆ ಯಾವುದೇ ಸಮ್ಮೇಳನಗಳು ನಡೀಲಿಲ್ಲ. ಆವಾಗ ನಮ್ಮನ್ನು 2013ಕ್ಕೆ ಏನು ಮಾಡಿದ್ರು ಅಂದರೆ ಮುಂಡಗೋಡು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನಾನು ಮಾಡಿದರು. ಅಧ್ಯಕ್ಷರನ್ನು ಮಾಡಿದ ಮೇಲೆ ನನಗನ್ನಿಸ್ತು ಹೀಗೆ ಹಿಂದೆ ಹೇಗಾಗಿದೆ ಹೀಗೆ ಮುಂದುವರಿಯೋದು ಬೇಡ, ನಾವು ಏನಾದರೂ ಪ್ರಯತ್ನ ಪಡೋದು ಅಂದ್ಕೊಂಡು ನನ್ನ ಸಮಮನಸ್ಕರ ಅಂತ ವಸಂತ ಕುಣಸಾಲಿಯವರು, ವಿನಾಯಕ್ ಸೇಠವರು, ಮೂಡಣ್ಣವರು, ಆನಂದ್ ಹೊಸೂರ, ನಾವು ಅಲಿಶೆಟ್ರು ಇವರೆಲ್ಲರೂ ನಾವು ಸೇರಿಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಯಾರು ಕಲಾಕಾರರಿದ್ದಾರೆ, ಯಾರು ಹಾಡುಗಾರರಿದ್ದಾರೆ, ಯಾರು ಗಿಗಿಪದ ಹೇಳ್ತಾ ಇದ್ದಾರೆ, ಯಾರು ಇದು ಬೀಸುಕಲ್ಲಿನ ಹಾಡು ಇಂಥವ್ರೆಲ್ಲರೂ ಪ್ರತಿಯೊಂದು ನಮ್ಮ ತಾಲೂಕಿನ ಪ್ರತಿಯೊಂದು ಗ್ರಾಮದೊಳಗೂ ಹೋಗಿ ನಾವು ಕಲಾವಿದರನ್ನು ಹುಡುಕಿದ್ವಿ. ನಮಗಿಷ್ಟು ಆಶ್ಚರ್ಯ ಆಯ್ತಲ್ಲ, ಪ್ರತಿಯೊಂದು ಹಳ್ಳಿಯೊಳಗೂ ಕೂಡ ಕಲಾವಿದರಿದ್ದರು. ಅವ್ರಿಗೆ ಮಾರ್ಗದರ್ಶನ ಇರಲಿಲ್ಲ. ನಾವೇನು ಮಾಡಿದ್ವಿ ಅಂತಂದರೆ ಅವ್ರಿಗೆಲ್ಲರಿಗೂ ಒಂದು ಮಾರ್ಗದರ್ಶನ ಕೊಟ್ಟು ಇಂತಿಂಥ ಕಾರ್ಯಕ್ರಮ ನೀವು ಭಾಗಿಯಾಗಬೇಕು, ನಾವು ನಿಮಗೆ ಗೊತ್ತಾಗದ ವಿಷಯಗಳನ್ನು ತಿಳಿಸಿ ಹೇಳ್ತೇವೆ ಅಂತ ತಿಳ್ಕೊಂಡು ಕಾರ್ಯಾಗಾರಗಳನ್ನು ಮಾಡಿ ಜನರನ್ನು ಏನಂದ್ರೆ ಆ ಸ್ತರದಿಂದ ಮೇಲೆ ಸ್ತರಕ್ಕೆ ನಾವು ಅವ್ರನ್ನ ತೊಗೊಂಡು ಬಂದ ಮೇಲೆ ಮಳಿಗೆಯಲ್ಲಿ ಪ್ರಪ್ರಥಮವಾಗಿ ನಾವು 2ನೇ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ವಿ. ಏನು ನಾವು ಹಳ್ಳಿಯೊಳಗೆಲ್ಲ ಸಂಚರಿಸಿದ್ವಲ್ಲ, ಆ ಎಲ್ಲ ಕಲಾಕಾರರನ್ನ, ಸಾಹಿತಿಗಳನ್ನು, ಹಾಡುಗಾರನ್ನ ಕರೆಸಿಕೊಂಡು ಆ ಕಾರ್ಯಕ್ರಮವನ್ನು ಬಸವೇಶ್ವರಿ ಮಾತಾಜಿಯವರ ಸರ್ವಾಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿಗೊಳಿಸಿದ್ವಲ್ಲ, ಇದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಪ್ರಪ್ರಥಮವಾಗಿ ಸಿಕ್ಕಂತಹ ಸಂತೋಷ ಹಾಗೂ ಹೆಮ್ಮೆಯ ವಿಷಯ. ಸರ್, ನೀವು ದಶಕಗಳ ಕಾಲ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಯಾವುದು ಎಲೆಮರೆಕಾಯಿ ಅಂತಿರ್ಬೋದು, ಮತ್ತು ಸಾಕಷ್ಟು ಕವಿಗಳನ್ನು ಹೊರಗೆ ತಂದ್ರಿ. ಈ ಒಂದು ಸಂದರ್ಭದಲ್ಲಿ ನೀವು ಸಾಕಷ್ಟು ಸಮ್ಮೇಳನಗಳಿರ್ಬೋದು, ಕವಿಗೋಷ್ಠಿಗಳನ್ನ ಇರ್ಬೋದು, ಕೆಲವೊಂದು ಸಾಹಿತ್ಯಿಕವಾಗಿರೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಅನ್ನಿಸ್ತದೆ ನಿಮಗೆ ಏನಾದರೂ ಇಲ್ಲಿ ಮುಂಡಗೋಡು ತಾಲೂಕಿನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯಗಳು ಇದೆ, ರಾಜಕೀಯ ಪ್ರೇರಿತವಾಗಿ ಕೆಲವೊಂದು ನಿಮಗೆ ಸಾಕಷ್ಟು
ಏನಂದರೆ ತೊಡರುಗಳು ಇರಬಹುದು, ಅವೆಲ್ಲ ನಿಮ್ಗೆ ಯಾವ ರೀತಿ ಎದುರಿಸಿದ್ರಿ? ನಮಗೆ ರಾಜಕೀಯ ವಿಷಯವಾಗಿ ಇಲ್ಲಿವರೆಗೂ ಯಾವುದೋ ಕಾರ್ಯಕ್ರಮ ಬಂದಿಲ್ಲ. ಆದರೆ ಹಳ್ಳಿಗಳಿರೋ ಕಲಾಕಾರ ನಾವೇನು ಹುಡುಗಿದ್ದೀವಲ್ಲ, ಅವರಿಂದ ಒಳ್ಳೆ ಸ್ಪಂದನೆ ಬಂದಿದೆ. ವಿಷಯದಾಗ ಹೇಳ್ಬೋದು, ಒಂದು ಉದಾಹರಣೆ ಹೇಳ್ಬೋದು ಅಂದರೆ, ಇಂದೂರಿನಲ್ಲಿ ಶ್ರೀಕಾಂತ್ ಹೊಂಡದಕಟ್ಟಿ ಅಂತ ಹುಡುಗಿದ್ದಾನೆ. ಅವರು ಇಲ್ಲಿವರೆಗೂ ಇರಲಿಲ್ಲ. ಕಳೆದ 1.5 ವರ್ಷದಲ್ಲಿ ಅವನು ನಮ್ಮ ಅಧ್ಯಕ್ಷರನ್ನ ಭೇಟಿಯಾಗಿ ಒಂದು ಕೇಳು ಮನುಜ ಅಂತ ಒಂದು ಸಣ್ಣದೊಂದು ಗಮನಗಳ ಸೃಷ್ಟಿ ಮಾಡಿದ್ದಾನೆ. ಇಂತಹ ವರ್ಡ್ಗಳನ್ನು ಯೂಸ್ ಮಾಡಿದ್ದಾನೆ ಅವನು. ಅಂಥ ಒಳ್ಳೊಳ್ಳೆ ವರ್ಡ್ಗಳನ್ನು ಯೂಸ್ ಮಾಡಿ ಅವನು ಕೇಳು ಮನುಜ ಅಂತ ಒಂದು ಏನು ಕಿರುಹೊತ್ತಿಗೆ ಏನು ಮಾಡಿದಾನಲ್ಲ, ಅಂಥವ್ರು ನಾವು ಹುಡುಕಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ನಾವು ನಮ್ಮ ಸಾಹಿತ್ಯ ಸಮ್ಮೇಳನದ ಅವ್ರಿಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದೇವೆ. ಸರ್, ಮುಂದೆ ನಿಮ್ಮ ಗುರಿ ಏನದೆ? ಅಂದರೆ ಈಗ ಸರ್ವಾಧ್ಯಕ್ಷ ಸ್ಥಾನ ಒಂದು ಗೌರವ ಸಿಗ್ತದೆ ತಾಲೂಕಿನಾದ್ಯಂತ. ಮುಂದೆ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಇನ್ನೂ ಹೆಚ್ಚಿನ ಕೆಲವೊಂದು ಆಸೆಗಳಿರ್ತದಲ್ಲ, ಕನಸುಗಳಿರ್ತದೆ, ಏನದೆ ಅಂತ? ನಮ್ಮ ಮುಂಡಗೋಡ ತಾಲೂಕು ಸಾಹಿತ್ಯದಲ್ಲಿ ಹಿಂದುಳಿದಂತ ಇರ್ಕೊಂಡು ಭಾಳ ಜನರ ಕಲ್ಪನೆ ಇತ್ತು. ಆದರೆ ಇವತ್ತೇನಾಗಿದೆ ಅಂದರೆ, ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ನಾವೇನು ಕಾರ್ಯಾಗಾರಗಳನ್ನು ಮಾಡಿ ತಯಾರು ಮಾಡಿದ್ದೇವೆಲ್ಲ, ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ, ವಯಸ್ಸಾದವರಿದ್ದಾರೆ, ಇವರೆಲ್ಲರೂ ಕೂಡ ನಮಗೆ ಸಹಾಯ ಕೊಟ್ಟು ತಾವು ಏನು ತಮ್ಮ ಒಳಗಿನ ಕಲೆ ಇದೆಯಲ್ಲ ಅದನ್ನು ನಮಗೆ ಹೇಳ್ತಾ ಇದ್ದಾರೆ. ನಾವು ಏನು ಮಾಡ್ತೇವೆ ಅಂತಂದರೆ, ಇವನ್ನೆಲ್ಲರನ್ನೂ ಕೂಡ ಬಳಸಿಕೊಂಡು ಇನ್ನೂ ಉನ್ನತ ಸ್ಥಾನಕ್ಕೆ ಅವರಿಗೆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಏನಾದ್ರು ಪ್ರೋತ್ಸಾಹ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಆ ದಿಶೆಯೊಳಗೆ ನಾವು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಮುಂದೆ ಅವರಿಗೆ ಕೂಡ ನಾವು ಅವ್ರಿಗೆ ಏನು ಸಹಾಯ ಬೇಕು ಅನ್ನೋದನ್ನು ಕೂಡ ನಾವು ಸಾಹಿತ್ಯ ಪರಿಷತ್ನಿಂದ ಹಾಗೂ ವೈಯಕ್ತಿಕವಾಗಿ ಕೂಡ ನಾವು ಗೌರವ ಕೊಟ್ಟು ಅವ್ರನ್ನ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವಿಷ್ಟು ಏನು ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪಿ ಚೆಬ್ಬೆಯವರು, ಮತ್ತಿನ್ನು ಮುಂಡಗೋಡ ತಾಲೂಕಿನಲ್ಲಿ ಸಾತ್ವಿಕ ಮನಸ್ಥಿತಿಯ ಕೆಲವು ಮಹನೀಯರೇನಿದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ಸಾಹಿತ್ಯ ಕ್ಷೇತ್ರವನ್ನು ಕೆಲವೊಂದು ಅದರಲ್ಲಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಗೆ ತರ್ತಿದ್ದಾರೆ. ಅದರಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ವಿ ಎಸ್ ಕೊಂಡಸಾಲಿ ಸರ್ ಅವರು ಸಾಕಷ್ಟು ಎಡರುತೊಡರುಗಳ ಮಧ್ಯೆ, ಸಾಕಷ್ಟು ಸವಾಲುಗಳ ಮಧ್ಯೆ ಮುಂಡಗೋಡ ತಾಲೂಕಿನ ಕನ್ನಡ ಸಾಹಿತ್ಯ ಬಳಗವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರು ಏನು ನಾಳೆ 23ನೇ ತಾರೀಕು ಏನು ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂದರೆ ತಾಲೂಕಿನ ಸಾಹಿತ್ಯ ಆಸಕ್ತರಿಗೆ ಯಾವ ರೀತಿ ಅವರು ಸ್ವಾಗತ ಮಾಡ್ತಾರೆ ಅಂತಕ್ಕಂಥ ಕೇಳೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್, ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಮೊಟ್ಟ ಮೊದಲದಾಗಿ ಮುಂಡಗೋಡ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಆತ್ಮೀಯರೇ, ಇದೇ ಬರುವ 23 ಅಂದರೆ ನಾಳೆ ಗುರುವಾರ ದಿವಸ ಮುಂಡಗೋಡ ತಾಲೂಕು 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯೋದಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ನಾಳೆ ಬೆಳಗ್ಗೆ 9ರಿಂದ ಪ್ರವಾಸಿ ಮಂದಿರದಿಂದ ಅದ್ಭುತವಾದ ಭುವನೇಶ್ವರಿ ತಾಯಿಯ ಮೆರವಣಿಗೆ ಜೊತೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೀತದೆ. ಈ ಒಂದು ಮೆರವಣಿಗೆಯಲ್ಲಿ ಸಿದ್ಧಿ ತಂಡ ನೃತ್ಯ, ಗೌಳಿ ತಂಡದ ನೃತ್ಯ, ಲಂಬಾಣಿ ತಂಡದ ನೃತ್ಯ, ಜೊತೆಗೆ ಸ್ಕೌಟ್ಸ್, ಗೈಡ್ಸ್, ರೋವರ್ಸ್, ಡೊಳ್ಳು, ಹೀಗೆ ವಿವಿಧ ಕಲಾ ತಂಡಗಳು ಅದರಲ್ಲಿ ಭಾಗವಹಿಸಿ ಅದ್ಭುತವಾದ ಮೆರವಣಿಗೆ ಮೂಲಕ ಸಮ್ಮೇಳನಾಧ್ಯಕ್ಷರನ್ನು ಸಭಾಂಗಣಕ್ಕೆ ತರುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಜೊತೆಗೆ 3 ಮಹಿಳೆಯರ ನೆನಪಿನ ದ್ವಾರಗಳನ್ನು ನಾವು ಈಗಾಗಲೇ ತಯಾರು ಮಾಡಿ ಕೂಡಿಸಾಗಿದೆ. ಜೊತೆಗೆ ಸಭಾಂಗಣದಲ್ಲಿ ಮಧ್ಯದ ಉದ್ಘಾಟನಾ ಸಮಾರಂಭ ನಡೀತದೆ. ಅದರ ನಂತರ ಒಂದು ವಿಚಾರಗೋಷ್ಠಿ ಇದೆ. ಕದಂಬ ಕಾಲದ ಗತವೈಭವವನ್ನು ವಿಚಾರಗೋಷ್ಠಿಯನ್ನು ನಾವು ಇಟ್ಕೊಂಡಿದ್ದೇವೆ. ಅದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸ್ತಿದ್ದಾರೆ. ಅದರ ನಂತರ ಕವಿಗೋಷ್ಠಿ ನಡೀತದೆ. ತಾಲೂಕಿನ ವಿವಿಧ ಹಳ್ಳಿಗಳಿಂದ ನಾವು ಆಯ್ಕೆ ಮಾಡಿ 11 ಕವಿಗಳು ತಮ್ಮ ಕವನ ವಾಚನಗಳನ್ನು ಮಾಡಲಿದ್ದಾರೆ. ಅದರ ನಂತರ ಸನ್ಮಾನ ಸಮಾರಂಭದಲ್ಲಿ ತಾಲೂಕಿನ 11 ಸಾಧಕರನ್ನು ಗುರುತಿಸಿ ವಿವಿಧ ಕ್ಷೇತ್ರಗಳಲ್ಲಿ, ಈಗ ನೀವು ಗೊತ್ತಿರ್ಬೋದು, ಸುನಿಲ್ ಹೊನ್ನಾವರ್ ಅಂತವರು ಹಾವು ಹಿಡಿದು ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಅಂಥವ್ರು ಇರ್ಬೋದು. ಕುಸ್ತಿಪಟು ಗಂಗಾಧರ್ ರಾಠೋಡ್ ಅಂತವ್ರು ಇರ್ಬೋದು. ಹೀಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ನಾವು ಕಾರ್ಯಕಾರಿ ಸಮಿತಿಯವರು, ನಾನು ಒಬ್ಬನೇ ಅಲ್ಲ, ಇದಕ್ಕೆಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯವರ ಪೂರ್ಣ ಬೆಂಬಲದೊಂದಿಗೆ ಈ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡುವ ಕಾರ್ಯಕ್ರಮನ ಇಟ್ಕೊಂಡಿದ್ದೇವೆ. ಈ ಒಂದು ಕೆಲಸ ಸಣ್ಣ ಕೆಲಸ ಏನಿಲ್ಲ, ದೊಡ್ಡ ಕೆಲಸ ಇದು. ಅದೇ ನನಗೇನು ಅನಿಸ್ತದೆ ಅಂದರೆ, ಸಾಕಷ್ಟು ಒತ್ತಡಗಳ ನಡುವೆ ನಿಮ್ಮ ಒಂದು ಸಮಾನ ಮನಸ್ಕರು ಏನಿದಿರಲ್ಲ, ಸಾತ್ವಿಕ ಮನಸ್ಥಿತಿಯ ಸಮಾನ ಮನಸ್ಕರು ಏನಿದ್ದಾರೆ, ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಯಾವ ರೀತಿ ಸಹಕಾರ ಕೊಡ್ತಿದ್ದಾರೆ? ಖಂಡಿತ ನಿಜವಾದ ಸಹಕಾರ ಅಂದರೆ ನಾನು ಯಾವ ಮಾತಿನಿಂದ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ಕಾರ್ಯದರ್ಶಿಗಳಾದಂಥ ಗೌರವ ಕಾರ್ಯದರ್ಶಿ ಎಸ್ ಡಿ ಮೂಡಣ್ಣವರು ಮತ್ತು ವಿನಾಯಕ್ ಶೆಟ್ಟಿ, ಜೊತೆಗೆ ಖಜಾಂಚಿಯವರಂಥ ನಾಗರಾಜ್ ಅರಕ್ಸಾಲಿ, ಜೊತೆಗೆ ನಮ್ಮ ಕಾರ್ಯಕಾರಿ ಸಮಿತಿ ಹಿರಿಯರಿದ್ದರೂ ಸಹ ಹುಡುಗರಂತ ನನ್ನ ಜೊತೆಗೆ ಓಡಾಡಿ ಯಾವುದೇ ಕೆಲಸ ಇದ್ದರೂ ಬಂದು ನಿಲ್ತಾರೆ.
ಈ ತಂಡದ ಒಂದು ಏನು ಕೊಡುಗೆ ಇದೆ ಅಲ್ಲ, ಇವತ್ತು ಸಮ್ಮೇಳನ ನಡೆಯೋದಕ್ಕೆ ಅವ್ರ ಕಾರಣ ಹೊರತು ನಾನು ಅಲ್ಲ ಅನ್ನೋ ಒಂದು ಮಾತನ್ನು ಹೇಳೋದಕ್ಕೆ ನನಗೆ ಸಂತೋಷ ಆಗ್ತದೆ. ನಾನು ಅಧ್ಯಕ್ಷನಿರ್ಬೋದು, ನಾನು ಏನು ಒಂದು ಯೋಚನೆ ಮಾಡಿ ಈ ಸಮ್ಮೇಳನ ಹೀಗೆ ಇರಬೇಕಂತ ನಾನು ಒಂದು ಸಿದ್ಧತೆ ಮಾಡಿಕೊಂಡಿರ್ತೇನೆ, ಅದನ್ನು ಜಾರಿಗೆ ತರೋರು ನಮ್ಮ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನು ಇವಿಷ್ಟು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮಾತು. ತಮ್ಮ ಸಮಾನ ಮನಸ್ಕ ಎಲ್ಲ ಹಿರಿಯರೊಂದಿಗೆ ಇರ್ಬೋದು, ತಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರೊಂದಿಗೆ ಎಲ್ಲರೂ ಈ ಒಂದು ಯಶಸ್ವಿಯಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಾಹಿತ್ಯಾಸಕ್ತರು ನಾಳೆ ಮುಂಡಗೋಡಿನ ಲೋಯ್ಲಾ ವಿಕಾಸ ಕೇಂದ್ರದ ಹಾಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ರಿ ಅಂತ ಹೇಳ್ತಾ, ಕ್ಯಾಮರಾಮನ್ ವಿನಾಯಕ್ ಜೊತೆ ಸಂತೋಷ್ ಶೆಟ್ಟಿನ ಪಬ್ಲಿಕ್ ಫಸ್ಟ್ಗಾಗಿ.